ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಪುಂಡಿ ಪಲ್ಯ ರೆಸಿಪಿ ಅಥವಾ ಗೊಂಗೂರು ಸೊಪ್ಪಿನ ರೆಸಿಪಿನ ಯಾವ ರೀತಿ ಮಾಡೋದು ಸುಲಭವಾಗಿ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡಬಹುದು. ಮೊದಲಿಗೆ ನಾನಿಲ್ಲಿ 2 ಕಟ್ ಆಗುವಷ್ಟು ಗೊಂಗೂರು ಸೊಪ್ಪನ್ನ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನ 2 ಲೋಟ ನೀರನ್ನ ಹಾಕೊಂಡು ಬೇಯಲಿಕ್ಕೆ ಕುಕ್ಕರ್ ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ನಲ್ಲಿ 2 ವಿಸಿಲ್ ಆದ್ಮೇಲೆ ಯಾವ ರೀತಿಯಾಗಿ ಬೆಂದಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ 2 ವಿಸಿಲ್ ಆಯ್ತು. ಈ ರೀತಿಯಾಗಿ ಸಾಫ್ಟ್ ಆಗಿ ಬೆಂದಿರಬೇಕು. ಇನ್ನು ಸಾಫ್ಟ್ ಆಗಿಲ್ಲ ಅಂದ್ರೆ ಇನ್ನೆರಡು ವಿಸಿಲ್ ಕೂಡ ಹೊಡಿಸ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಹಿಚ್ಕಿದ್ರೆ ಈ ರೀತಿಯಾಗಿ ಹಿಟ್ಟಿನ ತರ ಆಗಬೇಕು. ಇವಾಗ ಸಾಫ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ಇದನ್ನ ಒಂದು ಜಾಲರಿ ಮೂಲಕ ನೀರನ್ನೆಲ್ಲ ಬಸ್ಕೊಳ್ಬೇಕು. ಈ ನೀರಿನಲ್ಲಿ ಹುಳಿ ಅಂಶ ಇರುತ್ತೆ. ಈ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ತಣ್ಣೀರನ್ನ ಹಾಕೊಂಡು ವಾಶ್ ಮಾಡದೇ ಇದ್ರೆ ತುಂಬಾನೇ ಹುಳಿ ಹುಳಿಯಾಗಿ ಬರುತ್ತೆ. ಆ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದನ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಹುಳಿನೆಲ್ಲ ಬಸ್ಕೊಂಡಾದ್ಮೇಲೆ ಈ ರೀತಿ ಪ್ರೆಸ್ ಮಾಡಿ ತೆಗೆದು ಇಟ್ಕೊಳ್ಬೇಕು. ನಂತರ ಅದೇ ಪಾತ್ರೆಗೆ ಕುಕ್ಕರ್ ನಲ್ಲಿ ಇಟ್ಬಿಟ್ಟು ವಾಶ್ ಮಾಡಿರುವಂತಹ ಪುಂಡಿ ಸೊಪ್ಪನ್ನ ಹಾಕೊಳ್ಬೇಕು. ಹಾಕೊಂಡು ಸ್ವಲ್ಪ ಮೇಲೆ ಅರ್ಧ ಬಟ್ಲು ಆಗುವಷ್ಟು ನೀರನ್ನ ಹಾಕೊಳ್ಬೇಕು. ಇದಕ್ಕೆ ಈ 2 ಕಟ್ ಆಗುವಷ್ಟು ಗೊಂಗೂರು ಸೊಪ್ಪಿಗೆ ನಾನಿಲ್ಲಿ ಅರ್ಧ ಕಪ್ ಗಿಂತ ಜಾಸ್ತಿ ಆಗುವಷ್ಟು ರವಾನ ಸೇರಿಸ್ಕೊಳ್ತಾ ಇದ್ದೀನಿ. ರವಾ ಅದೇ ಗೋಧಿ ರವಾ ಸೇರಿಸ್ಕೊಳ್ತಾ ಇದ್ದೀನಿ. ರವಾ ಒಂದ್ ವೇಳೆ ಇಲ್ಲದೇ ಇದ್ರೆ ಅಕ್ಕಿನೂ ಕೂಡ ಸೇರಿಸ್ಕೊಳ್ಬಹುದು. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಮೆಣಸಿನಕಾಯಿನ ಈ ರೀತಿ ಸೀಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನಂತರ ಅರ್ಧ ಬಟ್ಲು ಬೆಳ್ಳುಳ್ಳಿ ಹೆಸರನ್ನು ಕೂಡ ಸೇರಿಸ್ಕೊಳ್ಬೇಕು. ನಂತರ ಸಣ್ಣ ಕಪ್ನಿಂದ 1 ಕಪ್ ಆಗುವಷ್ಟು ಶೇಂಗಾ ಬೀಜನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲಾ ಮಸಾಲೆನ ಸೇರಿಸೋದ್ರಿಂದ ಪುಂಡಿ ಪಲ್ಯ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಂತರ ಚಿಟಿಕೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಜೀರಿಗೆ ಕೂಡ ಸೇರಿಸ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ದಲ್ಲಿ ಸ್ವಲ್ಪ ಎಣ್ಣೆನ ಕೂಡ ಸೇರಿಸ್ಕೊಳ್ಬಹುದು. ಇಷ್ಟವಿಲ್ಲ ಅನ್ನೋರು ಕೂಡ ಬಿಡಬಹುದು. ಈ ರೀತಿಯಾಗಿ ಎಲ್ಲಾ ಮಸಾಲೆನು ಇದರೊಟ್ಟಿಗೆ ಸೇರಿಸಿದಾಗ ಪುಂಡಿ ಪಲ್ಯ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ. ಈ ರೀತಿ ಯಾವತ್ತು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ. ನಂತರ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಹಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಸೇರಿಸೋದ್ರಿಂದ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ನಂತರ ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಾಡ್ಕೊಂಡ ಲಿಡ್ ನ ಕ್ಲೋಸ್ ಮಾಡಿ ಮತ್ತೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು 1 ವಿಸಿಲ್ ನ ಹಾಕಿಸ್ಕೊಂಡ್ರೆ ಈ ರೀತಿ ಸಾಫ್ಟ್ ಆಗಿ ಪುಂಡಿ ಪಲ್ಯ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗಿರುತ್ತೆ. ಇವಾಗ ಇದನ್ನ ಸ್ಪೂನ್ ಸಹಾಯದಿಂದ ಈ ರೀತಿ ಮಗಚ್ಕೊಳ್ಬೇಕು. ಈ ರೀತಿ ಮಗಚ್ಕೊಳ್ಳೋದ್ರಿಂದ ಎಲ್ಲಾನು ಒಂದಕ್ಕೊಂದು ಮಸಾಲೆ ಪದಾರ್ಥ ಹೊಂದಿಕೊಳ್ಳುತ್ತೆ. ಅದಕ್ಕಾಗಿ ಬೇಕಿದ್ದಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮುಗಿಸಿಕೊಳ್ಬೇಕು. ಎಲ್ಲಾನು ಕೂಡ ಒಂದಕ್ಕೊಂದು ಹೊಂದಾಣಿಕೆ ಆಗೋ ರೀತಿಯಾಗಿ ಪಲ್ಯನ ಕಲಿಸ್ಕೊಂಡ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆದಂತಹ ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿಯಾದ ಪುಂಡಿ ಪಲ್ಯ ಅಥವಾ ಗೊಂಗೂರು ಸೊಪ್ಪಿನ ಪಲ್ಯ ರೆಸಿಪಿ ತಯಾರಾಗುತ್ತೆ. ಈ ರೀತಿಯಾಗಿ ಯಾವತ್ತು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಪ್ಲೀಸ್ ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.